ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. SR ಲೆವೆಲ್ ಟೂಲ್ ನ ನಾವು ಆಲ್ರೆಡಿ ಪಬ್ಲಿಷ್ ಮಾಡಿದೀವಿ. ಸೊ ಯಾರ್ಯಾರು ಬೈ ಮಾಡಿದ್ರು ಅಂತವ್ರಿಗೆಲ್ಲರಿಗೂ ಸೊ ಅವ್ರಿಗೆ ನಾನು ಇವಾಗ ಸೆಟ್ಟಿಂಗ್ಸ್ ಗಳು ಯಾವ ತರ ಇದೆ ಅಂತ ನಾನು ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೀವೇನಾದ್ರೂ ಇನ್ನ ನಿಮ್ ಚಾರ್ಟ್ ಗೆ ಆಡ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸೊ ದಯವಿಟ್ಟು ಇಲ್ಲಿ ಇಂಡಿಕೇಟರ್ಸ್ ಅಂತ ಹೋಗಿ. ಇಂಡಿಕೇಟರ್ಸ್ ಅಂತ ಹೋದ್ರೆ ನಿಮ್ಗೆ ಇಲ್ಲಿ ಇನ್ವೈಟ್ ಓನ್ಲಿ ಅಂತ ಇರುತ್ತೆ. ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ವೇವ್ ಟ್ರೇಡರ್ ಕನ್ನಡ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ನಿಮ್ ಚಾರ್ಟ್ ಗೆ ಆಡ್ ಆಗುತ್ತೆ. ಜೊತೆ ನೀವು ಇಲ್ಲಿ ಫೇವರೇಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಫೇವರೇಟ್ ಅಲ್ಲಿ ಬಂದದು ಕುತ್ಕೊಳ್ಳುತ್ತೆ. ಓಕೆ, ಸೊ ಅಲ್ಲೂ ಕೂಡ ನೀವು ಆಡ್ ಮಾಡಿಟ್ಕೋಬಹುದು. ಸೊ ಇದಿಷ್ಟು ನಾವು ಇಂಡಿಕೇಟರ್ ನ ಆಡ್ ಮಾಡೋ ಒಂದು ಪ್ರೊಸೀಜರ್ ಆಯ್ತು. ಸೊ ಅದಾದ್ಮೇಲೆ ನಿಮ್ಗೆ 4 ಲೈನ್ ಗಳು ಕಾಣುತ್ತೆ ಅಷ್ಟೇ. ಓಕೆ, ಅದಾದ್ಮೇಲೆ ನಾವು ಏನ್ ಸೆಟ್ಟಿಂಗ್ಸ್ ಮಾಡ್ಬೇಕು ಅಂತ ನಿಮ್ಗೆ ಈಗ ಒನ್ ಬೈ ಒನ್ ಹೇಳ್ತೀನಿ. ಜೊತೆಲಿ ನಿಮ್ಗೆ ಯಾವ್ಯಾವ ಆಪ್ಷನ್ ಯಾವ್ಯಾವ ತರ ವರ್ಕ್ ಆಗುತ್ತೆ ಅಂತ ಕೂಡ ಹೇಳ್ತೀನಿ. ಸೆಟ್ಟಿಂಗ್ಸ್ ಅಂತಂದ್ರೆ ಬೇರೆ ಏನು ನೀವು ಇಲ್ಲಿ ಸೆಟ್ ಮಾಡೋ ನೆಸಿಟಿ ಇಲ್ಲ. ಸೊ ಇದೆಲ್ಲ ಆಲ್ರೆಡಿ ನಾವು ಸೆಟ್ ಮಾಡಿದೀವಿ. ಜಸ್ಟ್ ನಿಮ್ಗೆ ಯಾವ್ಯಾವ ಆಪ್ಷನ್ ನ ನಿಮ್ಗೆ ಬೇಕು ಅದನ್ನ ಎನೇಬಲ್ ಮಾಡ್ಕೊಂಡು ನೀವು ವರ್ಕ್ ಮಾಡಿದ್ರೆ ಆಯ್ತು ಅಷ್ಟೇ. ಓಕೆ, ಸೊ ಫಸ್ಟ್ ಈಗ ನಾನು ಇಲ್ಲಿ ಸೆಟ್ಟಿಂಗ್ಸ್ ಹೋಗ್ತೀನಿ. ನೋಡಿ ಇಲ್ಲಿ ಏನ್ ಕಾಣ್ತಿದೆಯಲ್ಲ ನಿಮ್ಗೆ, ಇದ್ರ ಮೇಲೆ ನೀವು ಮೌಸ್ ಅಥವಾ ನಿಮ್ಮ ಮೊಬೈಲ್ ಎಲ್ಲ ಅದು ನಿಮ್ಮ ಟಚ್ ನ ಮಾಡಿದ ತಕ್ಷಣ ಇಲ್ಲಿ ನಿಮ್ಗೆ ಈ ತರ ಒಂದು ಆಪ್ಷನ್ ಕಾಣುತ್ತೆ. ಇದು ಸೆಟ್ಟಿಂಗ್ಸ್ ಆಗಿರುತ್ತೆ. ಓಕೆನಾ, ಸೊ ಈಗ ನಿಮ್ಗೆ ಈ ತರ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ಇದು ಓಪನ್ ಆದ ತಕ್ಷಣ ನೀವು ಸ್ಟೈಲ್ ಮತ್ತೆ ವಿಸಿಬಿಲಿಟಿ ಅಂತ ಏನಿದೆಯಲ್ವಾ ಇದನ್ನ ನೀವು ಟಚ್ ಮಾಡಕ್ ಹೋಗ್ಬೇಡಿ. ಓಕೆ, ಇದು ನಿಮ್ಗೆ ಸಂಬಂಧಪಟ್ಟಿರೋದಿಲ್ಲ. ಸೊ ಇಲ್ಲಿ ಎಲ್ಲ ಏನೇನ್ ಆಪ್ಷನ್ ನಾವು ಎನೇಬಲ್ ಮಾಡಬೇಕು ಅದನ್ನೆಲ್ಲ ಎನೇಬಲ್ ಮಾಡಿದೀವಿ. ಸೊ ಇಲ್ಲಿ ಏನು ನೀವು ಚೇಂಜಸ್ ಮಾಡೋ ನೆಸಿಟಿ ಇಲ್ಲ. ಹಾಗೆ ನಿಮ್ಗೆ ನೋಡಿ ಇಲ್ಲಿ ಏನು ಲೆಂತ್ ಅಂತ ಕಾಣ್ತಿದೆಯಲ್ವಾ, ಈ ಲೆಂತ್ ಅಂತ ಕಾಣೋದು ಇದು ಹೀಗೆ ಇರಬೇಕು. ಇದು ಯಾವ ಕಾರಣಕ್ಕೂ ಚೇಂಜ್ ಮಾಡಂಗಿಲ್ಲ. ಅದಾದ್ಮೇಲೆ ನಿಮ್ಗೆ ಇಲ್ಲಿ SR ಲೆವೆಲ್ 1 ಅಂತ ಇದೆಯಲ್ವಾ, ಇದರಲ್ಲಿ ನಿಮ್ಗೆ ಶೋ ಲಾಸ್ಟ್ ಅಂತ ಕಾಣುತ್ತೆ. ಸೊ ಇದೇನು ಅಂತ ಅಂದ್ರೆ ಇಲ್ಲಿ 1 ಅಂತ ಇದೆ ನೋಡಿ ಆಲ್ರೆಡಿ. ಇದನ್ನ ನಾವು ಇನ್ಕ್ರೀಸ್ ಮಾಡಿದಾಗೇನೆ ಅಂದ್ರೆ 1 ಇರೋದನ್ನ ನಾವು 2, 3, 4 ಅಂತ ಕೊಟ್ಟಾಗೇನೆ ನಮ್ಗೆ ಏನ್ ಬರುತ್ತೆ, ಬ್ಯಾಕ್ ಟೆಸ್ಟ್ ಬರುತ್ತೆ. ಅಂದ್ರೆ ನಿನ್ನೆದು ಮೊನ್ನೆದೆಲ್ಲ ಕಾಣಿಸುತ್ತೆ. ಅಪ್ ಟು ನಿಮ್ಗೆ ಒಂದು 15 ಡೇಸ್ ವರ್ಗು ನೀವು ಬ್ಯಾಕ್ ಟೆಸ್ಟ್ ಮಾಡಬಹುದು. ಸೊ ಅದಾದ್ಮೇಲೆ ನಿಮ್ಗೆ ಯಾಕೆ ಬರಲ್ಲ ಅಂದ್ರೆ ನೀವು ಇಲ್ಲಿ ನಂಬರ್ ಇನ್ಕ್ರೀಸ್ ಮಾಡಬಹುದು. 35 ಡೇಸ್ 45 ಡೇಸ್ ಈ ತರ ಕೊಡಬಹುದು. ಬಟ್ ಅದನ್ನ ನಾವು ಯಾಕೆ ಡಿಸೇಬಲ್ ಮಾಡಿದೀವಿ ಅಂದ್ರೆ ಅದನ್ನು ನಾವು ಎನೇಬಲ್ ಮಾಡಿದ್ರೆ ಈ ಟೂಲ್ ಏನಾಗುತ್ತೆ, ಸ್ಲೋ ವರ್ಕ್ ಆಗುತ್ತೆ. ಸೊ ರೀಸನ್ ಏನು ಅಂತ ಅಂದ್ರೆ ಸೊ ನಾವೆಲ್ಲ ಯೂಸ್ ಮಾಡೋದು ಫ್ರೀ ವರ್ಷನ್. ಓಕೆ, ಆಲ್ಮೋಸ್ಟ್ 100 ಜನ ಇದ್ದಾರೆ ಅಂತಂದ್ರೆ 98 ಮೆಂಬರ್ಸ್ ಫ್ರೀ ವರ್ಷನ್ ಟ್ರೇಡಿಂಗ್ ಯೂಸ್ ಮಾಡ್ತಾರೆ. ಪೇಯ್ಡ್ ವರ್ಷನ್ ತಗೊಳ್ಳಲ್ಲ ಅವರು. ಸೊ ಆವಾಗ ಏನಾಗುತ್ತೆ, ಆ ಫ್ರೀ ವರ್ಷನ್ ಅಲ್ಲಿ ಇಂಡಿಕೇಟರ್ ಸ್ವಲ್ಪ ಸ್ಲೋ ವರ್ಕ್ ಆಗುತ್ತೆ. ನೀವೇನಾದ್ರೂ ಸೆಟ್ಟಿಂಗ್ಸ್ ಚೇಂಜ್ ಮಾಡಿದ ತಕ್ಷಣ ಲೋಡ್ ಆಗೋದು ಸ್ವಲ್ಪ ಸ್ಲೋ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಜಸ್ಟ್ 15 ಡೇಸ್ ಮಾತ್ರ ನಾವು ಎನೇಬಲ್ ಮಾಡಿದೀವಿ. ಸೊ ನಿಮಗೆ 15 ಡೇಸ್ ಗಿಂತನೂ ಮೇಲೆ ಡೇಟಾ ಬೇಕು ಅಂತಂದ್ರೆ ನಾನು ಆಲ್ರೆಡಿ ಅದನ್ನ ನಾವು ಸ್ಟೋರ್ ಮಾಡಿಟ್ಟಿದೀವಿ. ಅದನ್ನ ನಾವು ನಿಮಗೆ ಗೂಗಲ್ ಡ್ರೈವ್ ಅಲ್ಲಿ ಅಪ್ಲೋಡ್ ಮಾಡಿ ಇಮೇಲ್ ಥ್ರೂ ಶೇರ್ ಮಾಡ್ತೀವಿ. ಓಕೆ, ಸೊ ಡೋಂಟ್ ಬರಿ, ನಿಮ್ಗೆ ಎಲ್ರಿಗೂ ಬರುತ್ತೆ ಅದು. ನೀವು ರಿಕ್ವೆಸ್ಟ್ ಮಾಡಿ ಮಾಡದೇ ಇದ್ರು ನಿಮ್ಗೆ ನಾವು ಸೆಂಡ್ ಮಾಡ್ತೀವಿ. ಸೊ ನೆಕ್ಸ್ಟ್ ಏನಂತ ಬಂದ್ರೆ ನಿಮಗೆ ಟೈಮ್ ಫ್ರೇಮ್ ಅಂತ ಇದೆ. ಸೊ ಟೈಮ್ ಫ್ರೇಮ್ ಅಂತ ಅಂದ್ರೆ ನೀವು ಈ ಟೈಮ್ ಫ್ರೇಮ್ ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ನೋಡಿ ಈ ತರ ಆಪ್ಷನ್ ಗಳು ಬರ್ತವೆ. ಸೊ ನಾವು ಇಂಟ್ರಾಡೇಗೆ ಏನ್ ಮಾಡ್ತೀವಿ, ಡೇ 1 ಅಂತ ಏನಿದೆಯಲ್ವಾ, 1 ಡೇ ಅದನ್ನ ಸೆಲೆಕ್ಟ್ ಮಾಡ್ತೀವಿ. ಸೊ ನೆಕ್ಸ್ಟ್ 1 ವೀಕ್, 1 ಮಂತ್, 3 ಮಂತ್, 6 ಮಂತ್, 12 ಮಂತ್ ಇವೆಲ್ಲ ಬರುತ್ತೆ. ನೀವು ಇದನ್ನ ಚೇಂಜ್ ಮಾಡಿದಾಗ ನಿಮ್ಗೆ ಆ ಒಂದು ಟೈಮ್ ಫ್ರೇಮ್ ಅಲ್ಲಿ ನಮಗೆ SR ಲೆವೆಲ್ ನ ಡ್ರಾ ಮಾಡುತ್ತೆ. 1 ವೀಕ್ ಅಂತ ಅಂದ್ರೆ 1 ವೀಕ್ SR ಲೆವೆಲ್ ಡ್ರಾ ಮಾಡುತ್ತೆ, ಅಂದ್ರೆ ಮಂಡೇ ಟು ಫ್ರೈಡೆ. ಅದೇ ತರ 1 ಮಂತ್ ಅಂದ್ರೆ ನಿಮ್ಗೆ 1 ಮಂತ್ SR ಲೆವೆಲ್ ಡ್ರಾ ಮಾಡುತ್ತೆ. ಸೊ 1 ಮಂತ್ ಅಂತ ಅಂದ್ರೆ ನಿಮ್ಗೆ ನಮ್ದು ಮಂತ್ ಸ್ಟಾರ್ಟ್ ಏನಿರುತ್ತಲ್ವ 1ನೇ ತಾರೀಕಿಂದ ಅಪ್ ಟು 30 ಇಲ್ಲ 31st ವರ್ಗು ಡ್ರಾ ಮಾಡುತ್ತೆ. 3 ಮಂತ್ಸ್ ಅಂತಂದ್ರೆ ಕಂಪ್ಲೀಟ್ 3 ಮಂತ್ಸ್ ನಮ್ಗೆ SR ಲೆವೆಲ್ ಡ್ರಾ ಮಾಡುತ್ತೆ. ಸೊ ಈ ತರ 6 ಮಂತ್ 12 ಮಂತ್ ಎಲ್ಲ ಸೇಮ್. ಬಟ್ ಈ 6 ಮಂತ್ ಮತ್ತೆ 12 ಮಂತ್ ಏನಿದೆಯಲ್ವಾ ಇದನ್ನ ನೀವು 5 ಮಿನಿಟ್ಸ್ ಕ್ಯಾಂಡಲ್ ಅಲ್ಲಿ ನೋಡಕ್ಕಾಗಲ್ಲ. ಅಟ್ಲೀಸ್ಟ್ ನೀವು ನಿಮ್ಮ ಕ್ಯಾಂಡಲ್ ನ ಟೈಮ್ ಫ್ರೇಮ್ ಚೇಂಜ್ ಮಾಡ್ಬೇಕಾಗುತ್ತೆ. 15 ಮಿನಿಟ್ಸ್ ಹೋಗ್ಬೇಕು. 15 ಮಿನಿಟ್ಸ್ ಮೇಲೆ ನೀವು ಚಾರ್ಟ್ ಅಲ್ಲಿ ಟೈಮ್ ಫ್ರೇಮ್ ನ ಚೇಂಜ್ ಮಾಡ್ಕೊಂಡ್ರೆ ನಿಮ್ಗೆ ಈ 6 ಮಂತ್ ಮತ್ತೆ 12 ಮಂತ್ SR ಲೆವೆಲ್ ನಿಮ್ಗೆ ಶೋ ಆಗುತ್ತೆ. ಸೊ ಇಲ್ಲ ಅಂದ್ರೆ ಈ 5 ಮಿನಿಟ್ಸ್ ಅಲ್ಲಿ ನಿಮ್ಗೆ ಶೋ ಆಗಲ್ಲ. ಓಕೆ, ಯಾಕೆ ಅಂತ ಅಂದ್ರೆ ಅದು ಕ್ಯಾಲ್ಕುಲೇಟ್ ಮಾಡಿ ನಿಮ್ಗೆ ಶೋ ಮಾಡ್ಬೇಕಾಗುತ್ತಲ್ವ, ಅದಕ್ಕೆ ನೀವು ಅಟ್ಲೀಸ್ಟ್ 15 ಮಿನಿಟ್ಸ್ ಟೈಮ್ ಫ್ರೇಮ್ ಗೆ ನೀವು ಹೋಗ್ಬೇಕಾಗುತ್ತೆ. ಸೊ ಇದಿಷ್ಟು ಇದ್ರೊಳಗಡೆ ಆಯ್ತು. ಅದಾದ್ಮೇಲೆ ನಿಮ್ಗೆ ನೆಕ್ಸ್ಟ್ M1, M2, M3, M4 ಏನಿದೆಯಲ್ವಾ ಇದು ನಮ್ಗೆ ಲೆವೆಲ್ಸ್. ಈಗ ನೋಡಿ ನಿಮ್ಗೆ ಇಲ್ಲಿ ಚಾರ್ಟ್ ಅಲ್ಲಿ ಏನ್ ಕಾಣ್ತಿದೆ, ನಿಮ್ಗೆ 4 ಲೈನ್ ಮಾತ್ರ ಕಾಣ್ತಾ ಇದೆ. ಸೊ ಈ 4 ಲೈನ್ ನಾನು M1 ಏನ್ ಎನೇಬಲ್ ಮಾಡಿದ್ದೀನಲ್ವಾ, ಸೊ ಅದಕ್ಕೋಸ್ಕರ ನಿಮ್ಗೆ ಇಲ್ಲಿ 4 ಲೈನ್ ಕಾಣ್ತಾ ಇದೆ. ಸೊ ನಿಮ್ಗೆ ನೆಕ್ಸ್ಟ್ ನಾನೇನ್ ಡೈಲಿ ಬಂದು ಲೈವ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಹೇಳ್ತೀನಲ್ವಾ, ಆ ಲೆವೆಲ್ ನಿಮ್ಗೆ ಬೇಕು ಅಂತಂದ್ರೆ ನೀವು M2 ಸೊ ಇದನ್ನ ಎನೇಬಲ್ ಮಾಡಿದ್ರೆ ನಿಮ್ಗೆ M2 ಬರುತ್ತೆ. ಸೊ ಬೈ ಚಾನ್ಸ್ ಮಾರ್ಕೆಟ್ M2 ಮೀರಿ ಮೇಲೆ ಹೋಯ್ತು ಅಂದ್ರೆ ನಾವು ಅವಾಗ M3 ಸೆಲೆಕ್ಟ್ ಮಾಡ್ಕೋಬೇಕು. ಸೊ M3 ಏನ್ ಮಾಡುತ್ತೆ, ಅದಕ್ಕೂ ನೆಕ್ಸ್ಟ್ ಲೆವೆಲ್ ಕೊಡುತ್ತೆ. M3 ಮೀರಿ ಮಾರ್ಕೆಟ್ ಅದನ್ನು ಬ್ರೇಕ್ಔಟ್ ಮಾಡಿ ಮೇಲೆ ಹೋಯ್ತು ಅಂದ್ರೆ ನೆಕ್ಸ್ಟ್ M4 ನ ಸೆಲೆಕ್ಟ್ ಮಾಡಬೇಕು. ಸೊ M4 ಗಿನ್ನೂ ಮೇಲೆ ನಿಮ್ಗೆ ಲೆವೆಲ್ಸ್ ಬರುತ್ತೆ. ಅದನ್ನ ನಾವು ನಿಮ್ಗೆ ನಂಬರ್ ಕೌಂಟ್ ಜಸ್ಟ್ ಇಲ್ಲಿ ನೀವು ಚೇಂಜ್ ಮಾಡಿದ್ರೆ ಆಯ್ತು. ಫಾರ್ ಎಕ್ಸಾಂಪಲ್ ಈಗ 8 ಅಂತ ಕೊಟ್ರೆ ನಿಮ್ಗೆ ಇವಾಗ ನೆಕ್ಸ್ಟ್ ಲೆವೆಲ್ M4 ಗಿನ್ನ ಮೇಲಿನ ಲೆವೆಲ್ ನಿಮ್ಗೆ ಇಲ್ಲಿ ಕಾಣಿಸುತ್ತೆ. ನೋಡಿ ಇದೇನಿದೆಯಲ್ವಾ, ಇವಾಗ ನಾನು 8 ಅಂತ ಕೊಟ್ಟನಲ್ವಾ, ನೋಡಿ ಇಲ್ಲಿ ಕಾಣ್ತಿದೆ ನಿಮ್ಗೆ. ಸೊ ಆ ಒಂದು ವ್ಯಾಲ್ಯೂನ ನಾವು ನಿಮ್ಗೆ ಲೈವ್ ಸೆಷನ್ ಏನ್ ಮಾಡ್ತೀವಲ್ವಾ ಅಲ್ಲಿ ಶೇರ್ ಮಾಡ್ತೀವಿ ನಿಮ್ಗೆ ವಿತ್ ಪ್ರೆಸೆಂಟೇಷನ್ ಅಲ್ಲಿ ನಿಮ್ಗೆ ಆ ಡಾಕ್ಯುಮೆಂಟ್ ಕೊಡ್ತೀನಿ. ಸೊ ಆವಾಗ ನಿಮ್ಗೆ ನೆಕ್ಸ್ಟ್ ಲೆವೆಲ್ ಗಳು ಯಾವುದು ಅಂತ ನೀವು ಚೇಂಜ್ ಮಾಡ್ಕೊಂಡು ಹೋದ್ರೆ ಆಯ್ತು. ಸೊ ಇವೆಲ್ಲ ನಾವು ಬ್ಯಾಕ್ ಅಲ್ಲಿ ಕೋಡ್ ಮಾಡಿ ಸೊ ಜಸ್ಟ್ ಒಂದು ವ್ಯಾಲ್ಯೂ ಕೊಡ್ತಾ ಇರೋದು ಇದು. ಸೊ ಇಷ್ಟೇ, ಇದು ಬೇರೆ ಏನಿಲ್ಲ. ಸೊ ನಿಮ್ಗೆ ಇದು M1, M2, M3 ಅನ್ನೋದು ಒಂದು ಲೆವೆಲ್ಸ್. ನೆಕ್ಸ್ಟ್ ಹಿಸ್ಟಾರಿಕಲ್ ಪ್ಲಾಟ್ ಅಂತ ಏನಿದೆಯಲ್ವಾ ಇದೇನ್ ಬೇಡ ನಿಮ್ಗೆ. ಸೊ ಹಿಸ್ಟಾರಿಕಲ್ ಪ್ಲಾಟ್ ಅಂದ್ರೆ ಪ್ರೀವಿಯಸ್ ಏನಿರುತ್ತಲ್ವಾ ಅದೆಲ್ಲ ನಿಮ್ಗೆ ಡೀಟೇಲ್ಸ್ ತೋರಿಸುತ್ತೆ. ಅದಾದ್ಮೇಲೆ ನಿಮ್ಗೆ ನೋಡಿ ಇಲ್ಲಿ ಕಲರ್ ಅಂತ ಇದೆ, ಕಲರ್ ರೆಸಿಸ್ಟೆನ್ಸ್ ಅಂತ. ಇದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಈ ರೆಸಿಸ್ಟೆನ್ಸ್ ಇಲ್ಲಿ ಮೇಲೆ ಏನ್ ಕಾಣ್ತಿದೆಯಲ್ವಾ ಈ ಕಲರ್, ಸೊ ಇದನ್ನ ನೀವು ಯಾವ ಕಲರ್ ಬೇಕೋ ಅದನ್ನ ಚೇಂಜ್ ಮಾಡ್ಕೋಬಹುದು. ಜಸ್ಟ್ ಕ್ಲಿಕ್ ಮಾಡಿದ್ರೆ ಆಯ್ತು. ಯಾವ ಕಲರ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಅಂತ ಕೊಟ್ರೆ ನಿಮ್ಗೆ ಇಲ್ಲಿ ಕಲರ್ ಚೇಂಜ್ ಆಗುತ್ತೆ. ಸೊ ಸಪೋರ್ಟ್ ಅಂದ್ರೆ ಇದು. ಸೊ ಇದು ಕೂಡ ಅಷ್ಟೇ, ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನ ಚೇಂಜ್ ಮಾಡಬಹುದು. ಸೊ ನೆಕ್ಸ್ಟ್ ಆಪ್ಷನ್ ಬಂದು ಇಲ್ಲಿ ಏನ್ ಕಾಣ್ತಿದೆಯಲ್ಲ ಕಲರ್ ಮಲ್ಟಿಪ್ಲೈಯರ್ ಅಂತ. ಸೊ ಇದೇನು ಅಂತಂದ್ರೆ ನಮಗೆ ಈ ಲೆವೆಲ್ಸ್ ಗಳು ಇಲ್ಲಿ ನೋಡಿ ವೈಟ್ ಏನ್ ಕಾಣ್ತಿದೆಯಲ್ವಾ, ನಾನು ಆಗ್ಲೇ M1, M2 ಅಂತ ಹೇಳಿದ್ನಲ್ವಾ. ಸೊ ಆ ಲೆವೆಲ್ಸ್ ಗಳು ಇಲ್ಲೂ ಕೂಡ ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನ ನೀವು ಚೇಂಜ್ ಮಾಡ್ಕೋಬಹುದು. ನೆಕ್ಸ್ಟ್ ಲೈನ್ ಸ್ಟೈಲ್ ಅಂತ. ಸೊ ಈ ಲೈನ್ ಸ್ಟೈಲ್ ನ ನೀವು ಡ್ಯಾಶ್ ಅಂತ ಕೊಟ್ರೆ ನಿಮ್ಗೆ ಇಲ್ಲೇನು ಈ ಲೈನ್ ಗಳು ಕಾಣ್ತಿದೆಯಲ್ವಾ ಇದು ಡ್ಯಾಶ್ ಬರುತ್ತೆ. ಸೊ ಅದನ್ನ ನೀವು ಡಾಟ್ ಅಂತ ಕೊಟ್ರೆ ಡಾಟ್ ಬರುತ್ತೆ, ಅಥವಾ SOL
ಎಲ್ ಅಂತ ಕೊಟ್ಟರೆ ನಿಮಗೆ ನಾರ್ಮಲ್ ಒಂದು ಲೈನ್ ಬರುತ್ತೆ. ಸೊ ಈಗ ಡಿಫಾಲ್ಟ್ ಆಗಿ ಇದು ಸೆಲೆಕ್ಟ್ ಆಗಿರುತ್ತೆ. ಹಾಗೆ ಲೈನ್ ಬಿಡುತ್ತೆ ಅಂತ ಏನಿದೆಯಲ್ವಾ, ಇದು ನಿಮಗೆ ಹೆಂಗ್ ಬೇಕೋ ಹಂಗೆ ಚೇಂಜ್ ಮಾಡ್ಕೋಬಹುದು. ಅಂದ್ರೆ ನಿಮ್ಗೆ ಈ ಲೈನ್ ಗಳೇನಾದ್ರೂ ದಪ್ಪ ಬೇಕು ಅಂತಂದ್ರೆ ನಾನು ಜಸ್ಟ್ 3 ಅಂತ ಕೊಟ್ಟೆ ಅಂತ ಇಟ್ಕೊಳ್ಳಿ. ಸೊ ಇವಾಗ ಏನಾಗುತ್ತೆ ನೋಡಿ, ಈ ಲೈನ್ ದಪ್ಪ ಆಗುತ್ತೆ ಥಿಕ್ನೆಸ್. ಸೊ ನಿಮ್ಗೆ ಕಡಿಮೆ ಮಾಡ್ಕೊಂಡ್ರೆ ಕಡಿಮೆ ಇರುತ್ತೆ. ಡಿಫಾಲ್ಟ್ ಆಗಿ ನಿಮ್ಗೆ ಅದು 1 ಇರುತ್ತೆ. ಸೊ ಇಷ್ಟೇ, ಇದು ಬೇರೆ ಏನು ಇಲ್ಲ. ನೆಕ್ಸ್ಟ್ ಆಪ್ಷನ್ ನಿಮಗೆ ಬಾಕ್ಸ್ ಟ್ರಾನ್ಸ್ಪ್ ಅಂತ ಕಾಣ್ತಾ ಇದೆ. ಬಾಕ್ಸ್ ಟ್ರಾನ್ಸ್ಪ್ ಅಂತ ಅಂದ್ರೆ ನೀವು ಇದನ್ನ ಏನಾದ್ರೂ ಇನ್ಕ್ರೀಸ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ 90 ಅಂತ ನಾನು ಕೊಟ್ಟೆ ಅಂತ ಇಟ್ಕೊಳ್ಳಿ. ಸೊ ಇಲ್ಲೇನ್ ನಿಮ್ಗೆ ಲೈನ್ ಗಳು ಇರ್ತಾವಲ್ವಾ, ಇವು ನಿಮ್ಗೆ ಡಲ್ ಆಗಿ ಕಾಣುತ್ತೆ. ಸೊ ಇದನ್ನ ಕಡಿಮೆ ಮಾಡಿದಾಗ ಇವಾಗ ನೋಡಿ 50 ಅಂತ ಕೊಡ್ತೀನಿ ನಾನು. ಸೊ ಕಡಿಮೆ ಮಾಡಿದಾಗ ಇದು ನಿಮ್ಗೆ ತುಂಬಾ ಬ್ರೈಟ್ ಆಗಿ ಕಾಣುತ್ತೆ. ಸೊ ಈಗ ನಾನೇನಾದ್ರೂ ಇದನ್ನ 20 ಅಂತ ಕೊಡ್ತೀನಿ. ಇವಾಗ ನೋಡಿ ನಿಮ್ಗೆ ಎಷ್ಟು ಬ್ರೈಟ್ ಆಗಿ ಕಾಣುತ್ತೆ ಅಂತ. ಸೊ ನಿಮ್ಗೆ ಯಾವ ತರ ಬ್ರೈಟ್ನೆಸ್ ಬೇಕಾ ಅಥವಾ ಡಲ್ ಬೇಕಾ, ನಿಮ್ ಮನ್ಸಿಗೆ ಹೆಂಗ್ ಅನ್ಸುತ್ತೋ ಆ ತರ ನೀವು ಮಾಡ್ಕೊಂಡು ಹೋಗ್ಬೋದು. ನಾನ್ ನಾರ್ಮಲ್ ಯಾವಾಗ್ಲೂ 70 ಅಬೌವ್ ಇಟ್ಟಿರ್ತೀನಿ. ನನಗೆ ತುಂಬಾ ಬ್ರೈಟ್ ಆದ್ರೆ ಕ್ಯಾಂಡಲ್ ಗಳು ನೋಡಕ್ಕೆ ನನ್ಗೆ ಅಷ್ಟೊಂದು ಕಂಫರ್ಟೇಬಲ್ ಇರಲ್ಲ ಅಂತ ನಾನು ನಾರ್ಮಲ್ ಆಗಿ 70, 80 ಅಥವಾ 60 ಈ ರೇಂಜ್ ಅಲ್ಲಿ ಇಟ್ಕೊಂತೀನಿ. ಓಕೆ, ನೆಕ್ಸ್ಟ್ ಆಪ್ಷನ್ ಬಂದು ಟೆಕ್ಸ್ಟ್ ಸೈಜ್ ಅಂತ. ಟೆಕ್ಸ್ಟ್ ಸೈಜ್ ಅಂದ್ರೆ ಈ ಮೇನ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಏನಿದೆಯಲ್ವಾ, ಇಲ್ಲಿ ನೋಡಿ ಇಲ್ಲಿ ಕಲರ್ ಏನ್ ಕಾಣ್ತಿದೆಯಲ್ವಾ, ಇದು ನಮಗೆ ಮೇನ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಯಾಕೆಂತಂದ್ರೆ ಮಾರ್ಕೆಟ್ ಇಲ್ಲಿಗೆ ಬಂದು ಯಾವಾಗ್ಲೂ ಒಂದು ಟರ್ನ್ ತಗೊಳ್ಳುವಂತ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಇದನ್ನ ಮೇನ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಸೊ ಇದ್ರದ್ದು ನಮಗೆ ಟೆಕ್ಸ್ಟ್ ಸೈಜ್ ಅಷ್ಟೇ. ಇದನ್ನ ನಾವು ನಾರ್ಮಲ್ ಅಂತ ಕೊಟ್ರೆ ನಾರ್ಮಲ್ ಅಂತ ಬರುತ್ತೆ, ಲಾರ್ಜ್ ಅಂತ ಕೊಟ್ರೆ ನೋಡಿ ಇಲ್ಲಿ ದೊಡ್ಡದಾಗುತ್ತೆ ನಿಮ್ಗೆ. ಹಾಗೆ ಇಲ್ಲಿ ಲೆಫ್ಟ್ ರೈಟ್ ಅಂತ ಇದೆ. ಸೊ ನೀವು ಸೆಂಟರ್ ಅಂತ ಕೊಟ್ರೆ ಮಿಡ್ಲ್ ಅಲ್ಲಿ ಬರುತ್ತೆ, ಲೆಫ್ಟ್ ಅಂತ ಕೊಟ್ರೆ ಈ ಕಡೆ ಬರುತ್ತೆ, ಈ ಕಡೆ ಕಾರ್ನರ್ ಅಲ್ಲಿ ಬರುತ್ತೆ. ಸೊ ಈ ತರ ಒಂದು ಸೆಟ್ಟಿಂಗ್ಸ್ ನ ಕೊಟ್ಟಿದೀವಿ. ಇದನ್ನ ನಾನು ನಾರ್ಮಲ್ ಆಗಿ ಟೈನಿ ಅಂತ ಇಟ್ಕೊಂತೀನಿ, ಅಂದ್ರೆ ತುಂಬಾ ಚಿಕ್ಕದಾಗಿ ಕಾಣುತ್ತೆ. ಸೊ ಮಿಡಲ್ ಅಲ್ಲಿ ಇಟ್ಕೊಂತೀನಿ ನಾನು, ಸೆಂಟರ್ ಅಲ್ಲಿ ಇಟ್ಕೊಂತೀನಿ. ಓಕೆ, ಸೊ ನಿಮಗೆ ಹೆಂಗ್ ಬೇಕೋ ಆ ತರ ನೀವು ಮಾಡ್ಕೊಂಡ್ರೆ ಸೊ SR ಲೆವೆಲ್ 1 ಸೆಟ್ಟಿಂಗ್ಸ್ ಮುಗಿತು ಇಲ್ಲಿಗೆ. ಸೊ ಇನ್ನೊಂದ್ಸರಿ ಕ್ವಿಕ್ ಆಗಿ ಹೇಳ್ತೀನಿ ನೋಡಿ, ಈ M1, M2, M3 ಅನ್ನೋದು ಇದು ಲೆವೆಲ್ಸ್ ಗಳು. ನಿಮ್ಗೆ ಯಾವ ಲೆವೆಲ್ ಬೇಕೋ ಅದನ್ನ ಎನೇಬಲ್ ಮಾಡ್ಕೊಂಡ್ರೆ ನಿಮ್ಗೆ ಲೆವೆಲ್ಸ್ ಕಾಣುತ್ತೆ. ಹಾಗೆ ಶೋ ಲಾಸ್ಟ್ ಅಂತ ಏನಿದೆಯಲ್ವಾ, ಇದು ನಮಗೆ ಪ್ರೀವಿಯಸ್ ಡೇಟಾ, ಅಂದ್ರೆ ನಿನ್ನೆದು ಮೊನ್ನೆದು ನಾವ್ ಎಷ್ಟು ಕೌಂಟ್ ನ ಇನ್ಕ್ರೀಸ್ ಮಾಡ್ತೀವೋ ಅಷ್ಟು ದಿನದ್ದು ನಮ್ಗೆ ತೋರಿಸುತ್ತೆ. ಟೈಮ್ ಫ್ರೇಮ್ ನಾವು ನಾರ್ಮಲ್ ಆಗಿ ಇಂಟ್ರಾಡೇಗೆ 1 ಡೇ ಅಂತ ಸೆಲೆಕ್ಟ್ ಮಾಡ್ಕೊಂತೀವಿ. ಅಲ್ಲಿ ನಿಮ್ಗೆ ಯಾವ ಟೈಮ್ ಬೇಕೋ ಆ ಟೈಮ್ ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಹಾಗೆ ನಾನು ನಿಮ್ಗೆ ನೆಕ್ಸ್ಟ್ ಲೈವ್ ಸೆಷನ್ ಅಲ್ಲಿ ಇಂಟ್ರಾಡೇಗೆ ಯಾವ ಟೈಮ್ ಫ್ರೇಮ್ ಯೂಸ್ ಮಾಡಬೇಕು, ಹಾಗೆ ಸ್ವಿಂಗ್ ಟ್ರೇಡಿಂಗ್ ಗೆ ಯಾವ ತರ ಟೈಮ್ ಫ್ರೇಮ್ ಯೂಸ್ ಮಾಡಬೇಕು, ಅದನ್ನೆಲ್ಲ ನಿಮ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಅಲ್ಲಿ ನಿಮ್ಗೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಸೊ ಇದಿಷ್ಟು SR ಲೆವೆಲ್ 1 ಅಲ್ಲಿ ಆಯ್ತು ಆಪ್ಷನ್. ಐ ಥಿಂಕ್ ನಿಮ್ಗೆ ಇದು ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸರಿ ರಿಪೀಟ್ ಮಾಡಿ ನೋಡಿ. ಈಗ ನೆಕ್ಸ್ಟ್ ಆಪ್ಷನ್ ಬಂದು ನಾನು SR ಲೆವೆಲ್ 2 ಅಂತ ಇದೆ. ಸೊ SR ಲೆವೆಲ್ 2 ಅಂದ್ರೆ ಏನು ಅದನ್ನು ಕೂಡ ನಿಮ್ಗೆ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಬೇರೆ ಎಲ್ಲ ನಿಮ್ಗೆ ಸೇಮ್ ಇರುತ್ತೆ, ಬಟ್ SR ಲೆವೆಲ್ 2 ನ ನಾವು ಯಾಕೆ ಯೂಸ್ ಮಾಡ್ತೀವಿ ಅನ್ನೋದನ್ನ ನಿಮ್ಗೆ ಹೇಳ್ತೀನಿ ಈಗ. ಸೊ SR ಲೆವೆಲ್ 2 ಅಂದ್ರೆ ನೋಡಿ, ಇವಾಗ ನಾನು ಇಲ್ಲಿ ಡೇ 1 ಟೈಮ್ ಫ್ರೇಮ್ ನ ಡೇ 1 ಡೇ ಅಂತ ಹಾಕಿದೀನಲ್ವಾ. ಸೊ ಅದೇ ತರ ನಾವಿಲ್ಲಿ ಇನ್ನೊಂದು SR ಲೆವೆಲ್ ನ ಎನೇಬಲ್ ಮಾಡ್ಕೊಂಡು 1 ವೀಕ್ ಕೂಡ ಇದ್ರ ಜೊತೆ ಹಾಕೋಬಹುದು. ಸೊ ನಾನು ನಿಮ್ಗೆ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಮಾಡುವಾಗ ಡೇ SR ಲೆವೆಲ್ ಜೊತೆ ವೀಕ್ಲಿ ಕೂಡ ನಾನು ಹಾಕಿರ್ತೀನಿ. ಸೊ ನಾನು ಏನ್ ಹೇಳ್ತೀನಿ ಅವಾಗ, ನನಗೆ ವೀಕ್ಲಿ ಕೂಡ ಇಲ್ಲೇ ಇದೆ, ಡೇದು ಕೂಡ ಇಲ್ಲೇ ಇದೆ, ಓವರ್ಲ್ಯಾಪ್ ಆಗ್ತಿದೆ, ಇದೊಂದು ಸ್ಟ್ರಾಂಗ್ ಸಪೋರ್ಟ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಇರ್ತೀನಲ್ವಾ. ಸೊ ಅದನ್ನ ನಾನು ಇಲ್ಲಿ ಎನೇಬಲ್ ಮಾಡ್ಕೊಂತೀನಿ. ಸೊ ಇದನ್ನ ನೋಡಿ 1 ಅಂತ ಕೊಟ್ರೆ ನನಗೆ ಈ ಡೇ ಜೊತೆ ನನಗೆ ನನ್ನ ವೀಕ್ಲಿ SR ಲೆವೆಲ್ ಕೂಡ ಬರುತ್ತೆ. ಸೊ M1 ಅನ್ನೋದು ನನಗೆ ಈ ಮಿಡಲ್ ಝೋನ್. ಸೊ ಇಲ್ಲಿ ನೋಡಿ ಹೋಯ್ತು ಆ ಡಾಟ್ ಡಾಟ್, ಇವಾಗ ನೋಡಿ ಬರುತ್ತೆ. ಸೊ ಇಲ್ಲೂ ಕೂಡ ಬೇರೆ ಎಲ್ಲ ಸೆಟ್ಟಿಂಗ್ಸ್ ಗಳು ಸೇಮ್. ಸೊ ಇಲ್ಲಿ ನಾನು ಇಂಟ್ರಾಡೇಗ್ ಆಗ್ಲಿ ಸ್ವಿಂಗ್ ಟ್ರೇಡಿಂಗ್ ಆಗ್ಲಿ ಯಾವ ಟೈಮ್ ಫ್ರೇಮ್ ಅಲ್ಲಿ ಮಾಡಬೇಕು ಅಂತ ನಿಮ್ಗೆ ಲೈವ್ ಸೆಷನ್ ಅಲ್ಲಿ ಹೇಳ್ತೀನಿ ನಾನು ಆಗ್ಲೇ ಹೇಳಿದಾಗೆ. ಬಟ್ ಆದ್ರೆ ಜಸ್ಟ್ ಸೆಟ್ಟಿಂಗ್ಸ್ ಗಳ ಬಗ್ಗೆ ನಾನು ನಿಮ್ಗೆ ಇಲ್ಲಿ ಇನ್ಫಾರ್ಮೇಶನ್ ಕೊಡ್ತಾ ಇರೋದು. ಸೊ ಇದು ನಾರ್ಮಲ್ ಆಗಿ 0 ಅಂತ ಇರುತ್ತೆ. ಇದನ್ನ ನಾನು 1 ಅಂತ ವ್ಯಾಲ್ಯೂ ಕೊಟ್ರೆ ನನಗೆ ಇಲ್ಲಿ ನನಗೆ 1 ವೀಕ್ SR ಲೆವೆಲ್ ತೋರಿಸುತ್ತೆ. 2 ಅಂತ ಕೊಟ್ರೆ ನನಗೆ ಇಲ್ಲಿ 2 ವೀಕ್ SR ಲೆವೆಲ್ ತೋರಿಸುತ್ತೆ. ನೋಡಿ ಪ್ರೀವಿಯಸ್ ಬಂತು. ನೋಡಿ ಈಗ ನಾನು ಇದನ್ನ ತೆಗಿತೀನಿ, ಪ್ರೀವಿಯಸ್ ಹೊರಟೋಯ್ತು. ಬೇರೆ ಎಲ್ಲ ಸೇಮ್ ಅದೇ ತರ. M1 ಅಂದ್ರೆ ಇಲ್ಲಿ ಏನ್ ಕಾಣ್ತಿದೆಯಲ್ಲ ನಿಮ್ಗೆ ಡಾಟ್ ಡಾಟ್ ಲೈನ್ ಡ್ಯಾಶ್ ಲೈನ್. ಸೊ ಮಿಡಲ್ ಝೋನ್ ಇದು, ವೀಕ್ಲಿ SR ಲೆವೆಲ್ ಅಲ್ಲಿ ಮಿಡಲ್ ಝೋನ್ ಇದು. ಸೊ ನೆಕ್ಸ್ಟ್ ಇಲ್ಲೂ ಕೂಡ ನಮಗೆ ಕಲರ್ ಗಳಿದೆ, ಬಟ್ ಇಲ್ಲಿ ನಿಮ್ಗೆ M2, M3, M4 ಅಂತ ಇಲ್ಲ. ಸೊ ಅದು ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ನಿಮ್ಗೆ ನಾನು ನನ್ನ ಲೈವ್ ಸೆಷನ್ ಅಲ್ಲಿ ಹೇಳ್ತೀನಿ. ಸೊ ಅದಾದ್ಮೇಲೆ ನೋಡಿ ಇಲ್ಲಿ ನಿಮ್ಗೆ ರೆಸಿಸ್ಟೆನ್ಸ್, ಸಪೋರ್ಟ್, ಮಲ್ಟಿಪ್ಲೈಯರ್, ಸ್ಟೈಲು, ವಿಡ್ತ್, ಟ್ರಾನ್ಸ್ ಸೈಜ್ ಮತ್ತೆ ಅಲೈನ್ ಅಂತ. ಸೊ ಇವೆಲ್ಲ ನಿಮ್ಗೆ ಮೇಲೆ ಇದ್ದಾಗೇನೆ. ಅದೇ ತರ SR ಲೆವೆಲ್ 3 ಅಂತ ನಿಮ್ಗೆ ನೆಕ್ಸ್ಟ್ ಆಪ್ಷನ್ ಬರುತ್ತೆ. ನೀವೇನ್ ಮಾಡಬಹುದು, ಡೇ ಮತ್ತೆ ವೀಕ್ಲಿ ಮತ್ತೆ ಮಂತ್ಲಿ, ಸೊ ಈ ಮೂರು ಕೂಡ ಅಟ್ ಎ ಟೈಮ್ ನೀವು ಹಾಕೋಬಹುದು. ಸೊ ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ ನೋಡಿ. ಈಗ ಇದು ನಮ್ಗೆ ಇಲ್ಲಿ ಡೇ ಆಯ್ತು, ಇಲ್ಲಿ ಚಿಕ್ಕದಾಗ ಕಾಣ್ತಾ ಇರೋದು. ಇಲ್ಲಿ ಏನ್ ಕಾಣ್ತಿದೆಯಲ್ವ ಇದು ನಮಗೆ ವೀಕ್ಲಿ ಆಯ್ತು. ಇಲ್ಲಿ ಮೇಲ್ಗಡೆ ಕಾಣ್ತಿದೆಯಲ್ವ ಇದು ನಮಗೆ ಮಂತ್ಲಿ SR ಲೆವೆಲ್ ಆಯ್ತು. ಸೊ ನಾವು ಇಂಟ್ರಾಡೇಗೆ ಡೇ ಮತ್ತೆ ವೀಕ್ಲಿ ಮಾತ್ರ ಯೂಸ್ ಮಾಡ್ತೀವಿ, ಮಂತ್ಲಿ ಯೂಸ್ ಮಾಡಲ್ಲ. ಮಂತ್ಲಿ ಮತ್ತೆ 3 ಮಂತ್, 6 ಮಂತ್, 12 ಮಂತ್ ಇವೆಲ್ಲ ನಾವು ಸ್ವಿಂಗ್ ಟ್ರೇಡಿಂಗ್ ಅಥವಾ ಲಾಂಗ್ ಟರ್ಮ್ ಪೊಸಿಷನ್ ಗೆ ನಾವು ಯೂಸ್ ಮಾಡ್ತೀವಿ. ಓಕೆ, ಸೊ ಇದಿಷ್ಟು ಈ ಟೂಲ್ ಬಗ್ಗೆ ಆಯ್ತು. ಮಿಕ್ಕಿದೆಲ್ಲ ಆಪ್ಷನ್ ಗಳು ನಾನು ಫಸ್ಟ್ ಅಲ್ಲಿ ಏನ್ ಹೇಳದ್ನಲ್ವಾ ಅದೇನೆ. ಅದಾದ್ಮೇಲೆ ಇದು ಯಾವುದು ನಿಮ್ಗೆ ನೆಸಿಟಿ ಇಲ್ಲ. ಈ ಟೇಬಲ್ ಆಗ್ಲಿ ಇದು ಯಾವ್ದು ಬೇಡ. ಟೇಬಲ್ ಅಂತಂದ್ರೆ ನಿಮ್ಗೆ ಇಲ್ಲಿ ಏನ್ ಕಾಣ್ತಿದೆ ನೋಡಿ, ರೇಂಜ್ ವಿಡ್ತ್ ಅಂತ. ಸೊ ಇದನ್ನ ನಾನು ನಿಮ್ಗೆ ನನ್ನ ಲೈವ್ ಮಾರ್ಕೆಟ್ ಸೆಷನ್ ಅಲ್ಲಿ ಇದು ಯಾಕೆ ಬರುತ್ತೆ ಅನ್ನೋದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೇನಾದ್ರು ನಿಮ್ಗೆ ಬೇಡ ಅಂದ್ರೆ ಅನ್ಟಿಕ್ ಮಾಡಿದ್ರೆ ಆಯ್ತು. ಸೊ ನಿಮ್ಗೆ ಅದು ಹೊರಟೋಗುತ್ತೆ. ಓಕೆ, ಸೊ ಇದಿಷ್ಟು ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು ನನಗೆ ಮೆಸೇಜ್ ಮಾಡಿ. ಸೊ ನಿಮ್ಗೆ ನಾನು ಕಾಲ್ ಅಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಆದ್ರೆ ಕ್ವಶನ್ ಗಳು ನಿಮ್ಗೆ ಏನಾದ್ರು ಹುಟ್ಕೊಂತು ಅಂತಂದ್ರೆ ದಯವಿಟ್ಟು ಸುಮ್ಮನೆ ಇರಬೇಡಿ. ಯಾಕೆಂತಂದ್ರೆ ನೀವು ಇದರಲ್ಲಿ ನಿಮ್ಮ ಮನಿನ ಇನ್ವೆಸ್ಟ್ ಮಾಡಿ ನೀವು ಅದನ್ನ ಒಂದು ಬಿಸ್ನೆಸ್ ಮಾಡಕ್ ಹೋಗ್ತೀರಾ. ಓಕೆ, ಸೊ ಡೌಟ್ ಗಳಿದ್ರೆ ಅದನ್ನ ಕ್ಲಾರಿಫೈ ಮಾಡ್ಕೋಬೇಕು. ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಓಕೆ ನೋಡುವ ಅಂತ ಆತರ ಮಾಡ್ಕೋಬಾರ್ದು. ಸೊ ನಾವು ಮೊದಲಿನಿಂದಾನು ಹೇಳ್ತಾ ಇದೀವಿ, ನಿಮ್ಗೆ ಏನೇ ಡೌಟ್ಸ್ ಇದ್ರು ನಾವು ಯಾವಾಗ್ಲೂ ರೆಡಿ ಇರ್ತೀವಿ ನಿಮ್ಗೆ ಹೇಳಕ್ಕೆ. ಜೊತೆಲಿ ನಮ್ದು ಕಂಪ್ಲೀಟ್ ಆಗಿ ಒಂದು ಏನು ಒಬ್ಬರಿಗೆ ಅಂದ್ರೆ ಒಂದು ಸರ್ವಿಸ್ ತರ. ಸರ್ವಿಸ್ ಅಂದ್ರೆ ನಿಮ್ಗೆ ಯಾವುದೇ ರೀತಿ ನಾನು ಚಾರ್ಜ್ ಮಾಡ್ತಾ ಇಲ್ಲ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರು ನಾನು ಹೇಳ್ಕೊಡ್ತೀನಿ. ಒಂದು ಸರ್ವಿಸ್ ಬೇಸ್ಡ್ ಟ್ರೇಡಿಂಗ್ ಸಿಸ್ಟಮ್ ಅಂತ ಅನ್ಬಹುದು ನಮ್ದು. ಅಂದ್ರೆ ನಿಮ್ಗೆ ಸರ್ವಿಸ್ ಅಂತಂದ್ರೆ ದುಡ್ಡು ಕೊಟ್ಟು ತಗೊಳ್ಳೋ
ತಗೊಳ್ಳೋದು ಮಾತ್ರ ಸರ್ವಿಸ್, ಬಟ್ ಆದ್ರೆ ನಮ್ಗೆ ಇಲ್ಲಿ ದುಡ್ಡು ಕೊಟ್ಟು ತಗೊಳ್ಳಲ್ಲ. ಸೊ ನಮ್ಗೆ ಇದರಿಂದ ಏನ್ ಬೆನಿಫಿಟ್ ಆಗುತ್ತೆ ಅಂದ್ರೆ ನಮ್ಮ ನಾಲೆಜ್ಗೆ ಏನಾಗುತ್ತೆ, ಸೊ ನಾವು ನಿಮ್ಗೆ ಗೈಡ್ ಮಾಡ್ತಾ 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 ನಮ್ಗೆ ನಿದ್ದೆಲ್ಲಿ ಕೇಳಿದ್ರು ನಾವು ಹೇಳ್ತೀವಿ ಸೊ ಇದಿದೆ ಆಪ್ಷನ್, ಇದೇ ತರ ಮಾಡಬೇಕು, ಈ ತರ ರೂಲ್ನೇ ಫಾಲೋ ಮಾಡಬೇಕು ಅಂತ. ಸೊ ಆ ಒಂದು ಇಂಟೆನ್ಷನ್ ಅಲ್ಲಿ ವೇವ್ ಟ್ರೇಡರ್ ಕನ್ನಡನ ಸ್ಟಾರ್ಟ್ ಮಾಡಿದ್ದು. ಸೊ ಅದಕ್ಕೋಸ್ಕರ ನಾನು ಇದನ್ನ ಯೂಟ್ಯೂಬ್ ಅಲ್ಲೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋನ. ಓಕೆ, ಯಾವುದೇ ರೀತಿ ಹೈಡ್ ಮಾಡ್ತಾ ಇಲ್ಲ. ಸೊ ಈ ಟೂಲ್ ತಗೊಂಡವ್ರಿಗೆ ಮಾತ್ರ, ಟೂಲ್ ತಗೊಳ್ಳದೇ ಇದ್ದವ್ರಿಗೆ ಇಲ್ಲ, ಆತರ ಏನು ಇಲ್ಲ. ಸೊ ನಾಳೆ ದಿನ ನಿಮಗೂ ಇಷ್ಟ ಆಗಿ ನೀವು ಕೂಡ ತಗೋಬಹುದು ಇದನ್ನ. ಓಕೆ, ಜಸ್ಟ್ 2499. ಸೊ ಯಾವ್ಯಾವ್ದಕ್ಕೂ ಎಲ್ಲೆಲ್ಲೋ ದುಡ್ಡು ಹಾಕಿ ನೀವು ಸೊ ಏನೇನೋ ಮಾಡ್ಕೊಂಡು ಒಂದಿಷ್ಟು ಕಳ್ಕೊಳ್ಳೋ ಬದಲು ಈ ತರ ಒಂದು ಟೂಲ್ ನಿಮ್ ಹ್ಯಾಂಡ್ ಅಲ್ಲಿ ಇದ್ದು ನೀವು ಪ್ರಾಕ್ಟೀಸ್ ಮಾಡಿದ್ರೆ 100% ಸಕ್ಸಸ್ ಇರುತ್ತೆ. ಬಟ್ ಪ್ರಾಕ್ಟೀಸ್ ನೀವು ಮಾಡಲೇಬೇಕು. ಓಕೆ, ಸೊ ಪ್ರಾಕ್ಟೀಸ್ ಇಲ್ಲದೆ ಏನು ಮಾಡೋಕ್ಕಾಗಲ್ಲ. ಎಷ್ಟು ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ ನಿಮಗೆ ಬೇರೆ ಯೋಚನೆಗಳೇ ಬರಬಾರ್ದು. ಅಂದ್ರೆ ಬೇರೆ ಯೋಚನೆ ಅಂದ್ರೆ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋದು, ಅವ್ನು ಅದ್ ಮಾಡೋದ್ನಲ್ವಾ, ಇವ್ನು ಇದ್ ಮಾಡೋದ್ನಲ್ವಾ. ಸೊ ಅದು ನಿಮಗೆ ಮೈಂಡ್ ಅಲ್ಲಿ ಬರ್ದೇ ಇರೋಷ್ಟು ನೀವು ಪ್ರಾಕ್ಟೀಸ್ ಮಾಡಿ 100% ಸಕ್ಸಸ್ ಆಗುತ್ತೆ. ಇವನ್ ಜೀವನಕ್ಕೂ ಕೂಡ ಅದು ಒಳ್ಳೇದು. ಇನ್ನೊಬ್ಬರ ಬಗ್ಗೆ ನಾವು ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋ ಬದಲು ಸೊ ನಾವು ಬಿಸಿ ಆಗಿದ್ರೆ ನಮ್ಗೆ ಅವ್ರ ಬಗ್ಗೆ ಯೋಚನೆ ಬರಲ್ಲ. ಸೊ ಇದಿಷ್ಟನ್ನ ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಸೊ SR ಲೆವೆಲ್ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ನಿಮಗೆ ವೇವ್ ಅನಾಲಿಸಿಸ್ ಕಂಪ್ಲೀಟ್ ಆಯ್ತು. ಆಕ್ಚುಲಿ ನಾನು 7th ಒಳಗಡೆ ಮಿಕ್ಕಿರೋ 3 ಪಾರ್ಟ್ ನ ರಿಲೀಸ್ ಮಾಡ್ತೀನಿ ಅಂದಿದ್ದೆ, ಬಟ್ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ನಲ್ವಾ ಆ ತರ ಇರ್ಲಿಲ್ಲ. ಸೊ ತುಂಬಾ ಕಾಲ್ಸ್, ತುಂಬಾ ಮೆಸೇಜ್, ಅದರಲ್ಲಿ ಎಷ್ಟು ಜನಕ್ಕೆ ಫಿಲ್ಟರ್ ಮಾಡಿ ನಾನು ಕೊಡಬೇಕು. ಆಕ್ಚುಲಿ ನಾನು 350 ಅಂತ ಇಟ್ಟಿದ್ದೆ, ಬಟ್ 350 ಕಂಪ್ಲೀಟ್ ಆಗಿಲ್ಲ. ಸೊ ನನಗೆ ನಾರ್ಮಲ್ ಆಗಿ ನಾನು ಕೌಂಟ್ ವೈಸ್ ಕಂಪ್ಲೀಟ್ ಮಾಡಬೇಕು ಅಂದ್ರೆ ನನಗೆ ಆಲ್ಮೋಸ್ಟ್ 500-600 ರೇಂಜ್ಗೆ ಹೋಗಿರೋದು. ಬಟ್ ನಾನೇನ್ ಮಾಡ್ತಿದ್ದೀನಿ, ಯಾರು SR ಲೆವೆಲ್ ಬೇಕು ಅಂತ ಹೇಳ್ತಾರಲ್ವಾ ಸೊ ಅವ್ರ ಜೊತೆ ಮಾತಾಡಿ ಅವರ ಒಂದೇನು ಮೈಂಡ್ ಸೆಟ್ ಯಾವ ತರ ಇದೆ, ಸೊ ಇವರು ಯೂಸ್ ಮಾಡಬಹುದಾ ಅಥವಾ ಒಂದು ಗ್ಯಾಮ್ಲಿಂಗ್ ತರ ಯೂಸ್ ಮಾಡ್ತಾರ, ಅದನ್ನೆಲ್ಲ ತಿಳ್ಕೊಂಡು ನಾನು ಅವ್ರಿಗೆ ಅಲೋ ಮಾಡ್ತಾ ಇದ್ದೀನಿ. ಸೊ ಇಲ್ಲ ಅಂದ್ರೆ ನಾನು ಕೊಡಲ್ಲ ಅವ್ರಿಗೆ. ಓಕೆ, ಸೊ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ, 100% ಸಕ್ಸಸ್ ಆಗುತ್ತೆ. ಸೊ ನಾನು ಯಾರ್ಯಾರು ಕೊಟ್ಟಿಲ್ವೋ ದಯವಿಟ್ಟು ನೀವು ಬೇಜಾರಾಗಬೇಡಿ. ಒಂದ್ ಸ್ವಲ್ಪ ಟೈಮ್ ನಮ್ಮ ಚಾನಲ್ ವಾಚ್ ಮಾಡಿ. ಸೊ ನಿಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಅದಾದ್ಮೇಲೆ ಅಗೇನ್ ಮತ್ತೆ ನನಗೆ ಕಾಲ್ ಮಾಡಿ, ನಿಮ್ಗೂ ಕೂಡ 100% ಕೊಡ್ತೀನಿ ನಾನು. ಓಕೆ, ಸೊ ಇದಿಷ್ಟು ನಿಮ್ಗೆ ನಾನು ಅರ್ಥ ಮಾಡಿಸ್ಬೇಕಿತ್ತು. ಸೆಟ್ಟಿಂಗ್ಸ್ ಇಷ್ಟಿರುತ್ತೆ. ಸೊ ನಿಮ್ಗೆ ಇದರಲ್ಲೂ ಡೌಟ್ ಇದ್ರೆ ಅಗೇನ್ ನಾನು ಆಗ್ಲೇ ಹೇಳಿದಾಗ ನನಗೆ ನೀವು ಕಾಲ್ ಮಾಡಬಹುದು. ಓಕೆ, ಇಲ್ಲಿಗೆ ನಾನು ಈ ವಿಡಿಯೋ ಮುಗಿಸ್ತೀನಿ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.